ಮಧ್ವಹೃದಯವಾಸ ಪ್ರೇಕ್ಷಕರಿಗೆ ನಮಸ್ಕಾರ. ಅಕ್ಷಯ ತೃತೀಯ ದಿನದ ನಮನಗಳು. ಈ ವಸಂತದ ಎರಡನೇ ಹಬ್ಬ ಅದು ಅಕ್ಷಯ ತೃತೀಯ. ಈ ದಿನದಂದು ಸನ್ನಿಧಾನದಲ್ಲಿ ದೇವರಿಗೆ ಗುರುಗಳಿಗೆ ಗಂಧ ಸಮರ್ಪಣೆಯನ್ನು ಮಾಡ್ತಾರೆ. ಯಾಕೆ ಗಂಧ ಸಮರ್ಪಣೆಯನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಮಾಡುವ ಎಲ್ಲ ಕರ್ಮಗಳು ಯಾವುದೇ ರೀತಿಯಲ್ಲಿ ಕ್ಷಯಿಸದೆ ಅಭಿವೃದ್ಧಿ ಹೊಂದುವ ಸುದಿನವೇ ಅದು ಅಕ್ಷಯ ತೃತೀಯ. ಕುಬ್ಜೆ ಶ್ರೀಕೃಷ್ಣನಿಗೆ ಗಂಧವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾಳೆ. ಆ ಫಲದಿಂದ ಅವಳಿಗೆ ಸೌಂದರ್ಯ ದೊರಕುತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂತಂದರೆ, ನಾವು ದೇವರಿಗೆ ಪರಮಾತ್ಮನಿಗೆ ಭಕ್ತಿ ಶ್ರದ್ಧೆಗಳಿಂದ ಗಂಧವನ್ನು ಸಮರ್ಪಿಸಿದರೆ ನಮಗೆ ನಮ್ಮ ಕುಟುಂಬಕ್ಕೆ ಸರ್ವರಿಗೂ ಸಹ ಶ್ರೀಕೃಷ್ಣ ನಮಗೆ ಅಕ್ಷಯವನ್ನು ಉಂಟು ಮಾಡ್ತಾನೆ. ಇಂದಿನ ದಿನವೇ ಸುದಿನವು. ಈ ದಿನದಂದು ಯಾವುದೇ ಪುಣ್ಯಕರವಾದ ಕಾರ್ಯ ಮಾಡಲು ಸುದಿನ. ಭಗವಂತನು ದುಷ್ಟಕ್ಷತ್ರಿಯರ ಸಂಹಾರಕ್ಕಾಗಿ ಈ ದಿನದಂದು ಪರಶುರಾಮರಾಗಿ ಅವತರಿಸುತ್ತಾರೆ. ಅಷ್ಟೇ ಅಲ್ಲದೆ ಮಹಾಭಾರತವನ್ನು ಈ ದಿನದಂದು ಬರೆಯಲು ಪ್ರಾರಂಭಿಸ್ತಾರೆ. ನೇದೃಶ್ಯಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ಎಂದು ಆಚಾರ್ಯ ಮಧ್ವರು ತಿಳಿಸಿದ ಹಾಗೆ ಬದರಿ ಕ್ಷೇತ್ರದ ನಾರಾಯಣನು ಈ ದಿನದಂದು ಭಕ್ತರಿಗೆ ತನ್ನ ದರ್ಶನವನ್ನು ಕೊಡುವ ಸುದಿನ. ನಮ್ಮ ಮಹಾದ್ವ ಪರಂಪರೆಯ ಮಹನೀಯರಾದ ವಿದ್ಯಾಧಿರಾಜ ತೀರ್ಥರು, ಶ್ರೀ ವಿಜಯಧ್ವಜ ತೀರ್ಥರು, ಶ್ರೀ ಸುರೋತ್ತಮ ತೀರ್ಥರ ಆರಾಧನೆ ಈ ದಿನದಂದು ಇದೆ. ಇಷ್ಟು ಮಹತ್ವವಿರುವ ಈ ದಿನದಂದು ಸನ್ನಿಧಾನವಿರುವ ಮಂದಿರಕ್ಕೆ ಹೋಗಿ ದೇವರಿಗೆ ನಮಸ್ಕರಿಸಿ ಅವನ ಕೃಪೆಗೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.